ಇಷ್ಟೆಲ್ಲ ಕ್ವಾಲಿಟೀಸ್ ಇರುವಂತಹ ಚೈತ್ರ ಕುಂದಾಪುರ ಅವರು ಮುಂದಿನ ದಿನಗಳಲ್ಲಿ ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಡ್ತಾರಾ? ನೋಡಿ, ಪೊಲಿಟಿಕ್ಸ್ ಅನ್ನೋದು ಪೊಲಿಟಿಕ್ಸ್ ಅನ್ನು ನಾವು ಆಯ್ಕೆ ಮಾಡ್ಕೊಳಕ್ ಆಗೋದಿಲ್ಲ. ರಾಜಕೀಯ ನಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಜನ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು. ಅದಕ್ಕೆ ಆ ಕ್ಷೇತ್ರಕ್ಕೆ ಒಂದ್ ಬೇರೆದೇ ಇದು ಬೇಕು. ಹೌದು, ಸಾಮಾಜಿಕ ಕ್ಷೇತ್ರದಲ್ಲಿ ಇದೀವಿ, ನಾಯಕತ್ವದ ಕ್ಷೇತ್ರದಲ್ಲಿ ಇದೀವಿ, ಎಲ್ಲವೂ ನಿಜ. ಆದ್ರೆ ಎಲ್ಲದಕ್ಕೂ ಕೂಡ ನಾವ್ ಹೀಗೆ ನಮ್ಗ ಇದು ಬೇಕು ಅಂದ ತಕ್ಷಣಕ್ಕೆ ಯಾವ್ದು ಕೈಗೆ ಸಿಗೋದಿಲ್ಲ. ಭಗವಂತ ಏನ್ ಇಚ್ಛೆ ಇಟ್ಟಿದ್ದಾನೆ, ಯಾವಾಗ ಅವಕಾಶ ಬರುತ್ತೆ, ಅದ್ ಬರುತ್ತಾ, ಅದ್ ನಮ್ ಪಾಲಿಗೆ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲಾನು ದೇವರು ಮತ್ತೆ ಸಮಾಜ ನಿರ್ಧಾರ ಮಾಡುತ್ತೆ. ಅದ್ ಬಂದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸದ್ಯಕ್ಕಂತೂ ನನಗೆ ರಾಜಕೀಯದ ಯಾವುದೇ ಯೋಚನೆ ಇಲ್ಲ. ಓಕೆ. ಅದೇ 5 ಕೋಟಿ ಒಂದು ಆರೋಪದಲ್ಲಿ ನೀವು ಸಿಕ್ಕಾಕೊಂಡಿರ್ಬೇಕಾದ್ರೆ ಒಂದು ಹಾಸ್ಪಿಟಲೈಸ್ ಏನೋ ಆಗ್ತೀರಾ ನೀವು ಆ ಒಂದು ಸಂದರ್ಭದಲ್ಲಿ, ಅವಾಗ್ಲೂ ಕೂಡ ನೀವು ಆರೋಪಿ ಆಗಿರ್ತೀರಾ, ಅಪರಾಧಿ ಆಗಿರೋದಿಲ್ಲ. ಆರೋಪಿ ಆಗಿದ್ದ ನಿಮಗೇನೆ ಸಹ ಇನ್ನೊಂದು ಆರೋಪ ತಲೆ ಬೀಳುತ್ತೆ. ಸೋಪಿನ ಪೌಡರ್ ಅನ್ನ ನುಂಗ್ಬಿಟ್ಟೇನೋ ಈ ತರ ಮಾಡ್ತಿದ್ದಾರೆ ಆರೋಗ್ಯದ ವಿಚಾರದಲ್ಲಿ, ಅದಕ್ಕೆ ಅಂದ್ರೆ ಅದು ಆ ಒಂದು ಆರೋಪದಿಂದ ಹೊರಗಡೆ ಬರೋದಕ್ಕೆ ಅಂತ ವೈರಲ್ ಆಗುತ್ತೆ. ಸೊ ಈ ತರ ವೈರಲ್ ಮಾಡುವಂತವ್ರಿಗೆ ಏನಕ್ಕೋಸ್ಕರ? ನೋಡಿ, ಅದೇ ನೀವು ಒಳಗಡೆ ಏನ್ ನಡೆದಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಕಲ್ಪನೆನೇ ಇಲ್ಲದೆ ಇರೋರು ಸುಮ್ಮನೆ ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಹೊಡಿತಾ ಇರ್ತಾರೆ. ಸತ್ಯ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾನು ಯಾರಿಗ್ ಬೇಕಾದ್ರೆ ಕೊಡಬಲ್ಲೆ. ಪೂರ್ತಿ ತನಿಖಾ ವರದಿ ಏನಿದೆ, ಚಾರ್ಜ್ ಶೀಟ್ ನಾನು ಕೊಡಬಲ್ಲೆ. ನಾನು ಆಸ್ಪತ್ರೆಗೆ ಯಾಕೆ ಹೋದೆ, ನನ್ನ ರಿಪೋರ್ಟ್ಸ್ ಏನ್ ಹೇಳ್ತಾ ಇತ್ತು, ಡಾಕ್ಟರ್ ರಿಪೋರ್ಟ್ಸ್ ಗಳು ಏನೇನ್ ಮಾತಾಡಿವೆ ಎಲ್ಲವನ್ನೂ ಹೇಳ್ತೀನಿ. ಅಲ್ಲೆಲ್ಲಾದ್ರೂ ಸೋಪ್ನವರೇ ಬಂದಿರೋ ರಿಪೋರ್ಟ್ಸ್ ಇದೆಯಾ ತೆಗೆದು ತೋರಿಸಬಲ್ಲೆ. ನಾನು ಪೂರ್ತಿ ಚಾರ್ಜ್ ಶೀಟ್ ಅನ್ನು ತೋರಿಸಬಲ್ಲೆ. ನಾನು ಅದರಲ್ಲಿ ಲ್ಯಾಬ್ ರಿಪೋರ್ಟ್ಸ್ ಗಳಿದೆ, ಪ್ರತಿಯೊಂದು ಸ್ವಾಬ್ ರಿಪೋರ್ಟ್ಸ್ ಗಳನ್ನ ತಗೊಂಡಿರೋದು ಎಲ್ಲಾನು ಇದೆ. ಸೊ ಎಲ್ಲಾದ್ರೂ ಸೋಪ್ನವರೇ ಇದ್ದಿದ್ದು, ಮತ್ತೊಂದಿದ್ದು ಇವ್ರು ನೋಡಿದಾರ? ಆರೋಪ ಹಾಕೋರು ಎಲ್ಲಾದ್ರೂ ಅದನ್ನ ಈ ತರ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾರ ಕೇಳಿದ್ರಿಲ್ಲ. ಟೈಮ್ ಪಾಸ್ ಆಗ್ಬೇಕು, ಯಾರದ ಬಗ್ಗೆ, ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಸುದ್ದಿಗಳನ್ನ ಹಬ್ಬಿಸ್ತಾರೆ ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಮತ್ತೆ ನನ್ನ ಆರೋಪಗಳಿಗೆ ನನಗೆ ಅದು ಅಂಟೋದು ಇಲ್ಲ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.